ಲೋಕಯುದ್ಧಕ್ಕೆ ದಿನಗಣನೆ ಶುರುವಾಗಿದೆ. ಈ ಬೆನ್ನಲ್ಲೇ ಸೀಟು ಹಂಚಿಕೆಯ ವಿಚಾರಕ್ಕೆ ಮೈತ್ರಿ ನಾಯಕರುಗಳಲ್ಲಿ ಒಂದಿಷ್ಟು ಮಿಂಚಿನ ಬೆಳವಣಿಗೆಗಳು ನಡೀತಾ ಇರುವಂತದ್ದು. ಹಾಗಾದ್ರೆ ಜೆಡಿಎಸ್ಗೆ 2 ಕ್ಷೇತ್ರ ಮಾತ್ರನಾ, 3 ಕ್ಷೇತ್ರವನ್ನ ಬಿಟ್ಕೊಡಲ್ವಾ ಬಿಜೆಪಿ? ಇದು ಈಗಿರುವಂತಹ ಸಸ್ಪೆನ್ಸ್. ಮೈತ್ರಿ ವಿಚಾರದಲ್ಲಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಎಚ್ಡಿಕೆ. 2 ಕ್ಷೇತ್ರವನ್ನ ತೆಗೆದುಕೊಳ್ಳುವುದಕ್ಕೆ ನಾನು ಮೈತ್ರಿ ಮಾಡ್ಕೊಬೇಕಿತ್ತ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ನಾನು 6 ರಿಂದ 7 ಸೀಟ್ಗಳನ್ನ ಕೇಳಿಲ್ಲ, ನಾನು ಕೇಳಿದ್ದು ಜಸ್ಟ್ 3 ಕ್ಷೇತ್ರ ಅಷ್ಟೇ. ಮೈತ್ರಿ ಮಾಡಿಕೊಳ್ಳದಿದ್ರೂ ಕೂಡ ಸ್ವತಂತ್ರವಾಗಿ ನಾವು 2 ಕ್ಷೇತ್ರವನ್ನ ಗೆಲ್ಲುವ ಶಕ್ತಿ ಇದೆ. ಹಾಸನ, ಮಂಡ್ಯ, ಕೋಲಾರದಲ್ಲಿ ನಾವು ಸ್ಪರ್ಧೆಯನ್ನ ಮಾಡೇ ಮಾಡ್ತೀವಿ. ಸೀಟು ಹಂಚಿಕೆಯಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತೇಳಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಘೋಷಣೆ ಮಾಡುವ ಮೂಲಕ ಈ ಸೀಟು ಹಂಚಿಕೆಯ ವಿಚಾರದಲ್ಲಾಗ್ತಾ ಇರುವಂತಹ ಒಂದಿಷ್ಟು ವಿಚಾರಗಳನ್ನ ಪ್ರಸ್ತಾಪಿಸಿದ್ದಾರೆ. ಬಿಜೆಪಿಯ ನಾಯಕರುಗಳ ನಡೆಯನ್ನ ಪ್ರಶ್ನೆ ಮಾಡಿದ್ದಾರೆ. ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ದುಡಿಮೆ ಇವತ್ತು ಬಿಜೆಪಿಗೆ ಅನುಕೂಲ ಆಗ್ತದೆ. ಇದನ್ನು ಹೈಕಮಾಂಡ್ ಗಮನಕ್ಕೆ ತನ್ನಿ, ಬಿಜೆಪಿ ನಾಯಕರಿಗೂ ತನ್ನಿ, ಸರಿಯಾದ ರೀತಿ ಬಳಕೆ ಮಾಡ್ಕೊಳ್ಳಿ. ಇಲ್ಲೇ ಇದ್ರ ಮುಂದೆ ಪೆಟ್ಟು ಬಿದ್ದರೆ ಅದರ ಸಾಧಕ ಬಾಧಕಗಳು ಅವ್ರ ಜವಾಬ್ದಾರಿ, ನಾವು ಜವಾಬ್ದಾರರಾಗಲ್ಲ. ಇರಲಿ, ನಾನು ಅದರ ಬಗ್ಗೆ ಈಗ ಅಧಿಕೃತವಾಗಿ ಘೋಷಣೆ ಆಗೋವರೆಗೂ ಮಾತನಾಡಲ್ಲ. ನಾನು ಏನು 6 ಸೀಟು 7 ಸೀಟು ಏನು ಕೇಳಿಲ್ಲ. ನಾನು ನಮ್ಮ ಒಂದು ನಡುವೆ ಮಾತುಕತೆ ನಡೆದಂಥ ದಿನದಿಂದಲೂ ನಾವು ಕೇಳಿರ್ತಕ್ಕಂಥದ್ದೇ 3 ಸೀಟು, 3 ರಿಂದ 4 ಸೀಟ್ ಕೇಳಿದ್ದೇವೆ. ಬಹುಶಃ ನಮ್ಮ ಶಕ್ತಿ ಅವ್ರಿಗೂ ಗೊತ್ತಿದೆ. 3 ರಿಂದ 4 ಸೀಟನ್ನು ಇವತ್ತು ಕೊಡ್ತಾರೆ ಅಂತಕ್ಕಂಥ ನಂಬಿಕೆಯನ್ನು ನಾನು ಇಟ್ಕೊಂಡಿದ್ದೇನೆ. 2 ಸೀಟ್ ತಗೊಳ್ಳಿಕ್ಕೆ ನಾನು ಇಷ್ಟೆಲ್ಲ ಪ್ರಯತ್ನ ಪಡಬೇಕಾ, ಇಷ್ಟೆಲ್ಲ ಹೊಂದಾಣಿಕೆ ಬೇಕಾ ನನಗೆ? ಹಾಸನದಲ್ಲಿ ಮತ್ತು ಮಂಡ್ಯದಲ್ಲಿ ಈಗಲೂ ಹೇಳ್ತೀನಿ, ಸ್ವತಂತ್ರವಾಗಿ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀನಿವಾಸ್, ಒಂದು ಕಡೆ ನಾವು 3 ಕ್ಷೇತ್ರ ಕೇಳಿದೀವಿ ಅಂತ ಹೇಳಿ ಎಚ್ಡಿಕೆ ಹೇಳ್ತಾರೆ, ಮತ್ತೊಂದು ಕಡೆ 2 ಕ್ಷೇತ್ರದಲ್ಲಿ ಸ್ವತಂತ್ರವಾಗಿ ಗೆಲ್ಲುವಂತಹ ಶಕ್ತಿ ನಮಗಿದೆ ಅನ್ನುವಂತಹ ಮಾತುಗಳನ್ನಾಡ್ತಾರೆ. ಮಗದೊಂದು ಕಡೆ ಯಾವುದೇ ರೀತಿಯ ಗೊಂದಲ ಇಲ್ಲ ಸೀಟು ಹಂಚಿಕೆಯ ವಿಚಾರದಲ್ಲಿ ಅನ್ನುವಂತಹ ಮಾತುಗಳು. ಈ ದ್ವಂದ್ವ ಹೇಳಿಕೆಗಳು ಏನನ್ನು ಸೂಚಿಸ್ತಾ ಇದೆ ಅಂತ ಹೇಳಿ ಶ್ರೀನಿವಾಸ್. ಪ್ರೇಮ್, ಕುಮಾರಸ್ವಾಮಿ ಅವರು ಅಥವಾ ಜೆಡಿಎಸ್ಗೆ 3 ಸ್ಥಾನಗಳು ಸಿಗುತ್ತೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಇದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಜೆಡಿಎಸ್ಗೆ 2 ಸ್ಥಾನ ಸಿಗುತ್ತೆ ಅನ್ನುವಂತಹ ಚರ್ಚೆಗಳಾಗ್ತಿದ್ದಾವೆ. ಹಾಗಾಗಿನೇ ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಬಹುತೇಕ ಜೆಡಿಎಸ್ ನ ನಾಯಕರು ಬಿಜೆಪಿ ಹೈಕಮಾಂಡ್ ವರ್ತನೆಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಎಲ್ಲ ಒಂದ್ ಕಡೆ ಕುಮಾರಸ್ವಾಮಿ ಅವರು 3-4 ಬಾರಿ ಅಮಿತ್ ಶಾ ಅವರನ್ನ ಭೇಟಿಯಾದ್ರು, ಆದ್ರೂ ಕೂಡ ಸೀಟನ್ನ ಫೈನಲ್ ಮಾಡುವಂತಹ ನಿಟ್ಟಿನಲ್ಲಿ ಯಾವುದೇ ಅಂತಿಮ ನಿರ್ಧಾರಗಳು ಬಂದಿರಲಿಲ್ಲ. ಮೊನ್ನೆ ಅಷ್ಟೇ ಕುಮಾರಸ್ವಾಮಿ ಅವರು ಹೋದಂತಹ ಸಂದರ್ಭದಲ್ಲೂ ಕೂಡ ನಿಮಗೆ 3 ಸೀಟು ಅನ್ನುವಂಥದ್ದನ್ನ ಕನ್ಫರ್ಮ್ ಆಗಿ ಹೇಳಿರಲಿಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ಜೆಡಿಎಸ್ಗೂ ಕೂಡ ಒಂದಿಷ್ಟು ಆತಂಕ ಇದೆ, 2 ಸೀಟ್ಗೆ ಏನಾದರೂ ಹೈಕಮಾಂಡ್ ನಿಲ್ಬೇಕು ಅಂತ ಹೇಳ್ಬಿಡುತ್ತಾ ಅನ್ನುವಂಥದ್ದು. ಹಾಗಾಗಿನೇ ಇವತ್ತು ಕುಮಾರಸ್ವಾಮಿ ಅವರು ಬಿಜೆಪಿ ಹೈಕಮಾಂಡ್ಗೆ ಒಂದು ಸ್ಪಷ್ಟ ಸಂದೇಶವನ್ನು ಕೊಡುವಂತ ನಿಟ್ಟಿನಲ್ಲಿ ಹೇಳಿಕೆಗಳನ್ನು ಹೇಳಿರುವಂತದ್ದು. 2 ಸೀಟನ್ನ ನಾವು ಗೆಲ್ಲಬೇಕಾದ್ರೆ ಅಥವಾ ತೆಗೆದುಕೊಳ್ಬೇಕಾಗಿದ್ರೆ ಮೈತ್ರಿ ಅವಶ್ಯಕತೆ ಇತ್ತ ಅನ್ನುವಂತ ಪ್ರಶ್ನೆಯನ್ನ ಮಾಡೋ ಮೂಲಕ ನಾವು 2 ಸೀಟ್ಗೆ ಒಪ್ಪಲ್ಲ ಅನ್ನುವಂತ ಸಂದೇಶವನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಒಂದ್ ವೇಳೆ ಏನಾದರೂ ಹೈಕಮಾಂಡ್ 2 ಸೀಟ್ ಕೊಡೋದಾದ್ರೆ ಅದಕ್ಕೂ ಸೆಡ್ ಹೊಡೆಯುವಂತ ರೀತಿಯಲ್ಲಿ ನಾವು 3 ಕ್ಷೇತ್ರದಲ್ಲಿ ನಿಲ್ಲೋಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿದೀವಿ ಅನ್ನೋ ಮೂಲಕ ನಾವು ಬಿಜೆಪಿ ಮರ್ಜಿಗೆ ಇರೋದಿಲ್ಲ ಅನ್ನುವಂತ ಸಂದೇಶವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಕುಮಾರಸ್ವಾಮಿ ಈ ಹೇಳಿಕೆಯಿಂದ ಬಿಜೆಪಿ ಹೈಕಮಾಂಡ್ ಯಾವ ರೀತಿಯಾಗಿ ಇದನ್ನ ಟ್ಯಾಕಲ್ ಮಾಡುತ್ತೆ ಅಂತ. ಅಲ್ಲದೆ ಕುಮಾರಸ್ವಾಮಿ ಇನ್ನೊಂದು ಮಾತು ಹೇಳಿದ್ದಾರೆ, ಬಿಜೆಪಿ ಹೈಕಮಾಂಡ್ ಲೀಸ್ಟ್ ಬಿಡುಗಡೆ ಮಾಡೋರ್ಗೂ ಕೂಡ ನಾವು ಯಾವುದೇ ಮಾಹಿತಿ ಅಥವಾ ಹೇಳಿಕೆಗಳನ್ನ ಕೊಡೋದಿಲ್ಲ ಅನ್ನುವಂಥದ್ದು. ಹಾಗಾಗಿ ಬಿಜೆಪಿ ಹೈಕಮಾಂಡ್ ಮುಂದಿನ ಲಿಸ್ಟ್ ನಲ್ಲಿ ಯಾವ ಕ್ಷೇತ್ರಗಳನ್ನ ಅನೌನ್ಸ್ ಮಾಡುತ್ತೆ ನಂತರದ ಮೇಲೆ ಬಹುಶಃ ಕುಮಾರಸ್ವಾಮಿ ಅವರ ನಡೆ ನಿರ್ಧಾರ ಆಗಬಹುದು ಅಂತ ಅನ್ಸುತ್ತೆ. ಒಂದ್ ವೇಳೆ ಏನಾದ್ರೂ 3 ಸ್ಥಾನಗಳು ಜೆಡಿಎಸ್ಗೆ ಸಿಗದೆ ಹೋದ್ರೆ ಮುಂದೆ ಬೇರೆ ರೀತಿಯಾದಂತಹ ರಾಜಕೀಯ ಲೆಕ್ಕಾಚಾರಗಳನ್ನ ಜೆಡಿಎಸ್ ವಲಯದಲ್ಲಿ ಮಾಡಬಹುದು ಅಂತ ಅನಿಸ್ತಿದೆ. ಆದ್ರೆ ಇವತ್ತು ಮಾತ್ರ ಕುಮಾರಸ್ವಾಮಿ ಅವರು ಬಿಜೆಪಿ ಹೈಕಮಾಂಡ್ಗೆ ಒಂದು ಸ್ಪಷ್ಟ ಸಂದೇಶವನ್ನ ಕೊಡುವಂತಹ ಪ್ರಯತ್ನವನ್ನ ತಮ್ಮ ಹೇಳಿಕೆಗಳಿಂದ ಮಾಡಿರುವಂತದ್ದು. ಪ್ರೇಮ್.